ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಗಿವನ್ 125 ಸ್ಕ್ವೇರ್ ಇಸ್ ಈಕ್ವಲ್ ಟು 15625 ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಬೇಕು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ 126 ಸ್ಕ್ವೇರ್ ಕಂಡಿಡಬೇಕು. ಓಕೆ, ಸೊ ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ನಾನು ಇವಾಗ ಏನ್ ಫೈಂಡ್ ಮಾಡ್ಬೇಕು, 126 ಹೋಲ್ ಸ್ಕ್ವೇರ್ದು ಓಕೆ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಆಮೇಲೆ ಅವ್ರು ನಮಗೆ 5 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂತ ಚೂಸ್ ಮಾಡ್ಬೇಕು. ಓಕೆ, ಇವು ಬಂದ್ಬಿಟ್ಟು 5 ಆಪ್ಷನ್ಸ್. ಓಕೆ, ಈಗ ನೋಡ್ರಿ ಅವ್ರು ಕೊಟ್ಟಿರೋದೇನು 126 ಹೋಲ್ ಸ್ಕ್ವೇರ್ ಫೈಂಡ್ ಮಾಡ್ಬೇಕು. ಈಗ ನನಗೆ ಆಲ್ರೆಡಿ ಏನ್ ಗೊತ್ತು, 125 ಸ್ಕ್ವೇರ್ ಗೊತ್ತು. ಸೊ ನಾನೇನ್ ಮಾಡ್ತೀನಿ ಅಂದ್ರೆ 125 ಸ್ಕ್ವೇರ್ ಗೊತ್ತಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ 125 ಬರಿತೀನಿ. ಈಗ ಹೇಳ್ರಿ, ಇದು 126 ಬರ್ಬೇಕು ನನಗೆ. ಈ 125 ಎಷ್ಟು ಆಡ್ ಮಾಡ್ಬೇಕು, 125 1 ಆಡ್ ಮಾಡಿದ್ರೆ ಅವಾಗ ಆಟೋಮೆಟಿಕ್ ಏನಾಗುತ್ತೆ, ಅವಾಗ 125 ಪ್ಲಸ್ 1 126 ಆಗುತ್ತೆ. ಈಗ ನೀವೇ ನೋಡ್ರಿ, ನಾನು 126 ನ 125 ಪ್ಲಸ್ 1 ಹೋಲ್ ಸ್ಕ್ವೇರ್ ಬರಿಬೋದು ತಾನೆ, ಸೊ ಬರಿಬಹುದು. ಈಗ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಫಾರ್ಮುಲಾ ಏನ್ ಗೊತ್ತಿರ್ಬೇಕಂದ್ರೆ, ಒಂದು ಫಾರ್ಮುಲಾ ಏನಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿರ್ಬೇಕು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಈ ಫಾರ್ಮುಲಾ ಗೊತ್ತಿರ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಇದು ಅದೇ ಫಾರ್ಮ್ ಅಲ್ಲಿ ಇದೆ ತಾನೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ತಾನೆ. ಸೊ ಈಗ ನಾನು ಏನ್ ಬರಿಬಹುದು, ಇದನ್ನ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬಹುದು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ರೆ ಏನ್ ಬರಿಬಹುದು, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಈಗ ಹೇಳ್ರಿ, ಎ ವ್ಯಾಲ್ಯೂ ಏನಿದೆ ನೋಡ್ರಿ, ಎ ವ್ಯಾಲ್ಯೂ 125 ಇದೆ, ಬಿ ವ್ಯಾಲ್ಯೂ ಏನಿದೆ 1 ಇದೆ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಎ ಇದ್ದಲ್ಲಿ 125, ಬಿ ಇದ್ದಲ್ಲಿ 1 ಹೋಲ್ ಸ್ಕ್ವೇರ್. ಈಗ ನಾನು ಇಲ್ಲಿ ಎ ಸ್ಕ್ವೇರ್ ಅಂದ್ರೆ ಎ ಇದ್ದಲ್ಲಿ ಏನ್ ಬರೀಬೇಕು, ಎ ಇದ್ದಲ್ಲೆಲ್ಲ 125 ಬರೀಬೇಕು ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇದ್ದಲ್ಲಿ ಏನ್ ಬರೀಬೇಕು 125 ಬರೀಬೇಕು. ಓಕೆ, ಬಿ ಇದ್ದಲ್ಲಿ ಏನ್ ಬರೀಬೇಕು 1 ಬರೀಬೇಕು ಪ್ಲಸ್ ಮತ್ತೆ ಬಿ ಸ್ಕ್ವೇರ್ ಅಂತ ಕೊಡಿದ್ರು, ಬಿ ವ್ಯಾಲ್ಯೂ ಏನು 1 ಸ್ಕ್ವೇರ್. ಓಕೆ, ಸೊ ಈಗ ನೀವೇ ನೋಡ್ರಿ 125 ಪ್ಲಸ್ 1 ಏನಾಯ್ತು 126 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ನಮಗೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ತಾನೆ 125 ಸ್ಕ್ವೇರ್ ಕೊಟ್ಟಿದ್ದಾರೆ. 125 ಸ್ಕ್ವೇರ್ ಏನು 15625 ಪ್ಲಸ್, ಈಗ ನೀವೇ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 125 2 ಜಾ ಏನಾಗುತ್ತೆ 250, 250 1 ಜಾ 250 ಪ್ಲಸ್ 1 ಸ್ಕ್ವೇರ್ ಏನಾಗುತ್ತೆ 1 ಆಗುತ್ತೆ. ಈಗ ನಾನು ಏನ್ ಮಾಡಿದೆ ನೋಡ್ರಿ 125 2 ಜಾ 250, 250 1 ಜಾ 250, 1 ಸ್ಕ್ವೇರ್ 1. ಓಕೆ, ಈಗ ಏನಾಗುತ್ತೆ 126 ಸ್ಕ್ವೇರ್ ಇಸ್ ಈಕ್ವಲ್ ಟು 15625 ಪ್ಲಸ್ 250 ಪ್ಲಸ್ 1 ಏನು 251. ಸೊ ಈಗ ನೀವು ನೋಡಿದ್ರೆ ಆಪ್ಷನ್ ನೋಡ್ರಿ ಯಾವ್ದು ಕರೆಕ್ಟ್ ಇದೆ, ಆನ್ಸರ್ ಬಂದು 15625 ಪ್ಲಸ್ 251 ಇದೆ. ಸೊ ಆಪ್ಷನ್ 4 ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ 4 ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್. ಓಕೆ, ಈ ತರ ನೀವು ಮಾಡಬೇಕು. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ನೀವು 10 ರೂಪೀಸ್ 20 50 ಅಥವಾ 100 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಲೆಸನ್ ಫುಲ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಆಮೇಲೆ ನನ್ನ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ದು ಎಲ್ಲಾ ಲಿಂಕ್ ಹಾಕಿದ್ದೀನಿ, ನೀವು ಅದನ್ನ ಜಾಯ್ನ್ ಆಗ್ರಿ. ಓಕೆ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಎಲ್ಲಾ ಲಿಂಕ್ ಸಿಗುತ್ತೆ, ಪ್ಲೇ ಲಿಸ್ಟ್ ಲಿಂಕು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ, ನೀವು ಅದನ್ನ ಜಾಯ್ನ್ ಆಗ್ರಿ.